ಇಲ್ಲಿವರೆಗೂ ಯಾವತ್ತೂ ನೀವು ಖುಷಿಯಿಂದ ಜೀವನ ಮಾಡಿದ್ದಿಲ್ಲವೇ ಇಲ್ಲ. ಈ 2 ವರ್ಷದ ನಿಮ್ಮ ಪಯಣದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಯಾವತ್ತೂ ಕೂಡ ಕೂತು ನೀನು ಈ ರೀತಿಯಾಗಿ ಮಾಡಬೇಡ, ನೀನು ಈ ರೀತಿಯಾಗಿ ಮಾಡ್ತಿದ್ಯಾ ತಪ್ಪು ಅಂತ ಯಾವತ್ತೂ ಇಬ್ಬರೂ ಕೂಡ ಮಾತನಾಡ್ಕೊಂಡಿದ್ದಿಲ್ವಾ ಅಂತ? ಮಾತಾಡ್ಕೊಂಡಿದ್ದೀವಿ ಮ್ಯಾಮ್. ಏನಾರು ಹೇಳಿದ್ರೆ ಅದು ಆ ಕ್ಷಣಕ್ಕೆ ಮಾತ್ರ. ಓಕೆ ಅವ್ರಿಗೇನಾದ್ರು ಅಡ್ವಾಂಟೇಜ್ ಬೇಕಂದ್ರೆ ಓಕೆ ಅಡ್ವಾಂಟೇಜ್ ಮುಗಿದ್ಮೇಲೆ ಅಷ್ಟೇ. ಒಂದು ಹೆಣ್ಣಾಗಿ ಏನನ್ಸುತ್ತೆ ನಿಮಗೆ ಆ ಥರ ಮಾಡಿದ್ರೆ? ಅಫ್ಕೋರ್ಸ್ ಯಾವುದಕ್ಕೂ ಬರಲ್ಲ, ಜೊತೆಗೆ ಬರಲ್ಲ, ಮಾಡಲ್ಲ. ಊರಿಗೆ ಹೋಗ್ಬೇಕಂದ್ರೆ ನಮ್ಮಪ್ಪ ಬರ್ತಾರೆ ಕರ್ಕೊಂಡು ಹೋಗು, ಹೆಂಗೆ ಫೀಲ್ ಆಗುತ್ತೆ ನಮಗೂ? ಅಲ್ಲ, ಹೇಳ್ಕೊಳಕ್ಕಾಗಲ್ಲ. ನಾನು ನಿಮಗೆ ಕೇಳ್ತಾ ಇರೋದು ಹೆಂಗೆ ಫೀಲ್ ಆಗುತ್ತೆ ನಮಗೆ? ಅದೇ ನನ್ನ ಜೀವನದ ಪ್ರಕಾರ, ನನಗೆ ಗೊತ್ತಿರುವ ಪ್ರಕಾರ, ಗಂಡ ಹೆಂಡತಿ ಅಂತಂದರೆ ಏನೇ ಜಗಳಗಳಾದರೂ, ಮನಸ್ತಾಪ ಆದರೂ ಕೂತು ಬಗೆಹರಿಸ್ಕೊಂಡು ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ, ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಎರಡೂ ಕಡೆ ಕಾನ್ವರ್ಸೇಷನ್ ನೋಡಿ, ಹೆಂಡತಿ ಹೊರಗಡೆಯಿಂದ ಬಂದಿರ್ತಾಳೆ, ಸಮಾಧಾನ ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗೋದೇ ಸಾಂಸಾರಿಕ ಜೀವನ. ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರನ್ನ ಕೇಳಿ ಏನೇನು ಮಾಡಿದ್ದಾರೆ ಕೇಳಿ ಅದನ್ನು ಜನಗಳು ನೋಡ್ತಿರ್ತಾರೆ, ಅವ್ರಿಗೆ ಡಿಸೈಡ್ ಮಾಡಿದ್ವಿ. ಈಗ ಹಾದಿ ಬೀದಿ ರಂಪಾಟ ಆಗೋದಕ್ಕೆ ಕಾರಣ ಏನು? ಯಾಕೆ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ? ಮಾಧ್ಯಮದ ಮುಂದೆ ಬರೋದಕ್ಕೆ ಏನು ಕಾರಣ? ಯಾಕೆಂದರೆ FIR ದಾಖಲಾಗಿದೆ, ಪೊಲೀಸ್ ಸ್ಟೇಷನ್ನಲ್ಲೇ ಆಲ್ಮೋಸ್ಟ್ ಇಂಥ ಕೇಸ್ಗಳು ಒಂದಷ್ಟು ಮುಚ್ಚಿಕೊಳ್ಳುವಂತಹ ಪ್ರಯತ್ನಗಳಾಗತ್ತೆ. ಯಾಕೆಂತಂದರೆ ಹೊರಗಡೆ ಬರುವಂತಹ ಕೇಸ್ಗಳು ಬಹಳ 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 ಕಡಿಮೆ, ತೀರಾ ಕಡಿಮೆ. ಬಟ್ ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ ಆದಾಗ ಈ ರೀತಿಯಾಗಿ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಬಂದಾಗ, ನಮಗೆ ನ್ಯಾಯ ಸಿಗಲಿಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಅಂತ ಬಂದಾಗ ಅವರು ಮಾಧ್ಯಮದ ಮೊರೆ ಹೋಗ್ತಾರೆ, ಅಥವಾ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದೆಲ್ಲ ಆಗತ್ತೆ. ಸೊ ಯಾಕೆ ಹೊರಗಡೆ ಬಂತು? ಇಷ್ಟೂ ದಿನ ಸೈಲೆಂಟ್ ಆಗಿದ್ದಿದ್ದು ಈಗ ಯಾಕೆ ಹೊರಗಡೆ ಬಿಟ್ಟರು? ನಿಮ್ಗೆ ಯಾವಾಗ ಗೊತ್ತಾಯಿತು ಈ ಥರ ವಿಡಿಯೋ ಲೀಕ್ ಆಗಿದೆ? ಇವಾಗ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಏನು ಕೇಳ್ತಾರೆ ಅಲ್ಲಿ ಸಾಲ್ಟ್ ಔಟ್ ಮಾಡ್ಕೋಬೇಕು. ಅಲ್ಲಿ ಸಾರ್ಟ್ ಔಟ್ ಬಿಟ್ಟು ಇಲ್ಲಿಗೆ ಬಂದರೆ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ನಿಮ್ಮ ಮೇಲೆ ಬೀಳುತ್ತೆ. ಇದನ್ನ ಹೇಳ್ಕೊಡಲ್ಲ, ಕಾಮನ್ ಸೆನ್ಸ್. ಈಗ ಅಲ್ಲಿ ಫೈಟ್ ಮಾಡೋಕ್ಕಾಗದೆ ಇಲ್ಲಿ ಬಂದು ಮನೆ ಮರ್ಯಾದೆ ತೆಗೆದ್ರೆ ಆಗತ್ತಲ್ವಾ? ಈಗ ನಂದೆಲ್ಲ ಮನೆ ಮರ್ಯಾದೆ ಹೋಯ್ತಲ್ವಾ ಇವಾಗ? ಹೌದು. ಅವ್ರು ಏನು ಇಂಟೆನ್ಷನ್ ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಇದ್ರಲ್ಲಿ ನಾನು ಹೇಳ್ತಿರೋದು ಅಷ್ಟೇ. ಏನಿತ್ತು ಅವ್ರಿಗೆ ಬರೋಂಥದ್ದು? ಇಲ್ಲಿ ಏನಿತ್ತು? ಎವಿಡೆನ್ಸ್ ಇದೆಯಾ? ಇಲ್ಲ. ಈಗ ಅವ್ರ ಬಗ್ಗೆ ನಾನು ಹೇಳಿದ್ರೆ ಎವಿಡೆನ್ಸ್ ಅವ್ರದೇ ಮನ ಮರ್ಯಾದೆ ಹೋಗೋದು. ನಾನು ಅದು ಕೂಡ ಯೋಚನೆ ಮಾಡಿದ್ದೀನಿ, ಮನ ಮರ್ಯಾದೆ ಹೋಗುತ್ತೆ, ಕೆಲಸ ಆಗುತ್ತೆ. ನೀವು ಕೂಡ ವಿಡಿಯೋಸ್ಗಳನ್ನೆಲ್ಲ ಬಿಡುಗಡೆ ಮಾಡೋಕ್ಕೆ ಸಾಧ್ಯನಾ? ನಿಮ್ಮ ಹತ್ರ ಇರುವಂತಹ ವಿಡಿಯೋಗಳು ಅಥವಾ ಆಡಿಯೋಗಳು ಬಿಡುಗಡೆ ಮಾಡೋಕ್ಕೆ ಸಾಧ್ಯನಾ ಮ್ಯಾಮ್? ಬಟ್ ಇವಾಗ ಅವ್ರು ಮಾಡಿಬಿಟ್ಟಿದ್ದಾರೆ, ನಾನು ಹೇಳಲೇಬೇಕು, ಇಲ್ಲಾಂದರೆ ನಾನೇ ವಿಟ್ನೆಸ್. ನನಗೆ ಇವತ್ತು ಮೀಡಿಯಾ ಮುಂದೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ನನ್ನ ತಪ್ಪಿಕೆಸ್ತೇ ಅಲ್ಲ, ನನ್ನ ಫ್ಯಾಮಿಲಿ ಮನ ಮರ್ಯಾದೆ ಹೋಗುತ್ತೆ. ಅವರಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನೀವು ಹೇಳಿದ್ರಿ ದೇವರಿದ್ದಾರೆ ಅಂತ, ಅದು ಎಲ್ಲಿ ತನಕ ಹೋಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನೋಡೋಣ, ಅನಿಸ್ತಿದೆಯಾ ನ್ಯಾಯ ಸಿಗುತ್ತೆ ನಿಮಗೆ ಅಂತ? ಅದು ಕೋರ್ಟಲ್ಲಿ ಹೋದಾಗ ಗೊತ್ತಾಗುತ್ತೆ ಮ್ಯಾಮ್. ನಾನೆಲ್ಲ ಇದು ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇರೋದು, ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಇವತ್ತು ಮೀಡಿಯಾದವರು ಬಂದು ಲಾಕ್ ಆದಾಗಲೇ ಒಂದಂತ ಬಂದೆ, ಅದು 6-7ಗೆಲ್ಲ ಹೋಗೋಯ್ತು. ನನಗೆ ಹೇಳಿ ನನಗೆ ಏನು ಹೇಳ್ತಿದ್ದೀನಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಏನಾಗುತ್ತೆ ನೋಡಬೇಕು ಮ್ಯಾಮ್. ಇದ್ದಾರೆ ಅನ್ಕೋತೀನಿ, ದೇವರಂತೂ ಇದ್ದಾರೆ. ಇಷ್ಟೆಲ್ಲ ಅನುಭವಿಸಿದ್ದಕ್ಕೆ ಅಲ್ಲಿಂದನೇ ಪರಿಹಾರ ಬರುತ್ತೆ ಅಂತ ನಾನು ಗೊತ್ತಾಗಲಿ ಬಿಡಿ. ಒಂದು ಕಡೆಯಿಂದ ಮಾನ ಮರ್ಯಾದೆ ಹೋಯ್ತಂದ್ರೆ ಇನ್ನೊಂದು ಕಡೆಯಿಂದ ಒಂದು ಹೆಣ್ಮಗಳು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಒಂದು ಹೆಣ್ಮಗಳು ಏನು ಅನುಭವಿಸಿರ್ತಾಳೆ ಅನ್ನೋದು ಗೊತ್ತಾಗಲಿ ನನಗೆ, ಜನಕ್ಕೆ ಇಂಥವ್ರು ಮೇಲೆ ಗೊತ್ತಾಗಲಿ ಅವ್ರಿಗೂ ಅಷ್ಟೇ. ನನ್ನ ಬಾಡಿಗೆ ನಾನು ಎಲ್ಲೋ ಇದ್ದೆ ಮ್ಯಾಮ್, ನನ್ನ ಬಾಡಿಗೆ ನಾನು ಡೈಲಿ ಎದ್ದು ಬರ್ತಾಯಿದ್ದೀನಿ. ಇಷ್ಟು ಕಷ್ಟ ಅನುಭವಿಸಿದ್ರು ಆ ಮನುಷ್ಯ ಇನ್ನು ಎಷ್ಟು ಹರಾಸ್ಮೆಂಟ್ ಮಾಡ್ತಾನೆ ಮಾಡಲಿ ಅಷ್ಟೇ. ಅದನ್ನು ಹೇಳೋದು. ಇನ್ನೇನು ಬಿಡ್ತಾನೆ ಮ್ಯಾಮ್ ಆ ಮನುಷ್ಯ ಹರಾಸ್ಮೆಂಟ್ ಎಲ್ಲ? ಬೇಕಿತ್ತ ಆ ಮನುಷ್ಯಗೆ ಮೀಡಿಯಾ ಇದೆಲ್ಲ? ಫ್ಯಾಮಿಲಿ ಅಷ್ಟು ಜೆನ್ಯೂನ್ ಆಗಿದ್ರೆ ಫ್ಯಾಮಿಲಿ ಕಂಡು ಕುತ್ಕೊಂಡು ಮಾತಾಡ್ತಾರೆ. ಅವ್ರ ಕಡೆಯವ್ರಿಗೆ ಯಾರೂ ಬರಲ್ಲ ಅಂದಮೇಲೆ ಈಸ್ ನಾಟ್ ಜೆನ್ಯೂನ್. ಅಲ್ಲಿ ಮಾತಾಡೋಕೆ ಕರ್ತಿದ್ದಾರೆ ಅಂದರೆ ಇಷ್ಟು ದಿವಸ ಸ್ಟೇಷನ್ಗೆ ಹೋಗಿ ಬಂದಿದ್ದಾನೆ, ಇವಾಗ ಕರೆದು ಬರ್ತಾ ಇಲ್ಲ ಅಂದರೆ ಈಸ್ ನಾಟ್ ಜೆನ್ಯೂನ್. ಮೀಡಿಯಾಗೆ ಬಂದಿದ್ದಾನೆ, ವೀಡಿಯೋಸ್ ಕರೆಕ್ಟಾಗಿ ಬಿಟ್ಟಿಲ್ಲ, ಒಂದು ಹುಡುಗಿನ ಹರಾಜ್ ಮಾಡ್ತಿದ್ದಾನೆ, ಈಸ್ ನಾಟ್ ಜೆನ್ಯೂನ್. ಫ್ರಾಡ್ ಮ್ಯಾಮ್ ಅವನು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.